ರಿಚರ್ಡ್ ಆ್ಯಂಟನಿ. ಈ ಸಿನಿಮಾದ ಬಗ್ಗೆ ಭಾರಿ ಎಕ್ಸ್ಪೆಕ್ಟೇಷನ್ಸ್ ಬರೋದಕ್ಕೆ ಕಾರಣ ಒಂದೇ, ಅದೇನಪ್ಪ ಅಂದರೆ ಉಳಿದವರು ಕಂಡಂತೆ. ಉಳಿದವರು ಕಂಡಂತೆ ಚಿತ್ರ ಒಂದು ಕಲ್ಟ್ ಕ್ಲಾಸಿಕ್ ಹಿಟ್ ಆದಂತಹ ಚಿತ್ರ. ಪರ್ಸ್ಪೆಕ್ಟಿವ್ ವೈಸ್ ಕಥೆನ ಬರ್ಕೊಂಡು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಗೆದ್ದಿದ್ರು ರಕ್ಷಿತ್ ಶೆಟ್ಟಿ ಸರ್ ಅವರು. ಆದರೆ ಚಿತ್ರ ಆ ಟೈಮ್ನಲ್ಲಿ ಹೇಳ್ಕೊಳ್ಳುವಂಥ ಸಕ್ಸಸ್ನ ಕಾಣಲಿಲ್ಲ. ಅದಾಗಿ ಸುಮಾರು ವರ್ಷಗಳೇ ಕಳೆದ ಮೇಲೆ 2021ರಲ್ಲಿ ರಿಚರ್ಡ್ ಆ್ಯಂಟನಿ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಚರ್ಡ್ ಆ್ಯಂಟನಿ ಸಿನಿಮಾ ಬಂದು ಉಳಿದವರು ಕಂಡಂಥ ಚಿತ್ರದ ಪ್ರೀಕ್ವೆಲ್ ಆ್ಯಂಡ್ ಸೀಕ್ವೆಲ್. 2021ರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, 2025 ಬಂದರೂ ಕೂಡ 4 ವರ್ಷಗಳು ಕಳೆದರೂ ಈ ಸಿನಿಮಾದಿಂದ ಒಂದೇ ಒಂದು ಅಪ್ಡೇಟ್ ಕೂಡ ಹೊರಗಡೆ ಬಂದಿಲ್ಲ. ಕಾರಣ ಏನು ಅಂತ ಹುಡ್ಕಾಡಿದಾಗ ನನಗೆ ಸಿಕ್ಕಂಥ ಇನ್ಫಾರ್ಮೇಷನ್ ಏನು ಅಂದರೆ, ರಕ್ಷಿತ್ ಶೆಟ್ಟಿ ಸರ್ ಅವರ ಮುಂಬರುವ 4 ಚಿತ್ರಗಳ ಕಥೆನ ಬರ್ಕೊಂಡು 1 ಬೈ 1 ಸಿನಿಮಾ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್. ಆ 4 ಸಿನಿಮಾಗಳು ಯಾವ್ಯಾವಪ್ಪ ಅಂದರೆ, ಮೊದಲಿಗೆ ರಿಚರ್ಡ್ ಆ್ಯಂಟನಿ, 2ನೇದು ಮಿಡ್ವೇ ಟು ಮೋಕ್ಷ, 3ನೇದು ಪುಣ್ಯಕೋಟಿ, 4ನೇದು ಪುಣ್ಯಕೋಟಿ ಭಾಗ 2. ಈ ಚಿತ್ರಗಳ ಕತೆ ಸ್ಕ್ರಿಪ್ಟ್ ಆಲ್ರೆಡಿ ಬರೆದಾಗಿದ್ದು 2025ರಲ್ಲಿ ರಿಚರ್ಡ್ ಆ್ಯಂಟನಿ ಸಿನಿಮಾ ಸೆಟ್ಟೇರಿ 2026ಕ್ಕೆ ಸಿನಿಮಾ ರಿಲೀಸ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ತುಂಬ ಇದೆ. ಬಟ್ ಇದ್ರ ಬಗ್ಗೆ ಅಫಿಷಿಯಲಾಗಿ ಅಪ್ಡೇಟ್ ಕೊಡಬೇಕಾಗಿರೋದು, ಅನೌನ್ಸ್ಮೆಂಟ್ ಮಾಡಬೇಕಾಗಿರೋದು ನಮ್ಮ ಶೆಟ್ಟರು. ಯಾವಾಗ ಮಾಡ್ತಾರೆ ಕಾದು ನೋಡಬೇಕು. ಜೂನ್ 6ನೇ ತಾರೀಕು ಬಾಸ್ ಬರ್ತಡೇ ಇರೋದ್ರಿಂದ ಅವತ್ತೇನಾದರೂ ಅಪ್ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಕಾದು ನೋಡೋಣ. ಇನ್ನು ನಾನು ನೋಡೋ ಆಡಿಯನ್ಸ್ಗೆ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ಉಳಿದವರು ಕಂಡಂಥ ಚಿತ್ರ ಈ ಟೈಮ್ನಲ್ಲಿ ಏನಾದರೂ ರಿಲೀಸ್ ಆಗಿದ್ದರೆ ಅದು ಯಾವ ಮಟ್ಟದ ಸಕ್ಸಸ್ನ ಕಾಣ್ತಾ ಇತ್ತು ಅನ್ನೋದನ್ನು ಯಾರಾದರೂ ಗೆಸ್ ಮಾಡಿ ಹೇಳಿ. ಇನ್ನು ನನ್ನ ಕೇಳೋದಾದರೆ, ಈ ಸಿನಿಮಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಮತ್ತು ರಕ್ಷಿತ್ ಶೆಟ್ಟಿ ಸರ್ ಅವ್ರಿಗೆ ಊಹೆಗೂ ಮೀರಿದ ಸಕ್ಸಸ್ನ ತಂದು ಕೊಡ್ತಾ ಇತ್ತು. ಆ್ಯಂಡ್ ಈ ಸಿನಿಮಾದ ರಿಲೀಸ್ಗೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್, ಇನ್ನೊಂದಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.